ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ ವಿಪರೀತ ರಾಜಯೋಗ ಮತ್ತು ಚಂದ್ರಾದಿ ಯೋಗದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ. ಮೊದಲಿಗೆ ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಎಂದರೆ ದುಸ್ಥಾನಗಳಾದ 6, 8, 12ರಲ್ಲಿ ಅಧಿಪತಿಗಳು ಪರಿವರ್ತನೆಯಾಗಿದ್ದರೆ, ಅಂದರೆ ಒಬ್ಬರ ಮನೆಯಲ್ಲಿ ಇನ್ನೊಬ್ಬರು ಇತ್ತು ಪರಿವರ್ತನೆಯಾಗಿದ್ದರೆ ಅದು ವಿಪರೀತ ರಾಜಯೋಗವಾಗುತ್ತದೆ. ಇದರಿಂದಾಗಿ ಪರಿವರ್ತನೆಯಾಗಿರುವ ಗ್ರಹಗಳು ತಮ್ಮ ದಶಾಭುಕ್ತಿಗಳ ಕಾಲದಲ್ಲಿ ಜಾತಕರಿಗೆ ದಿಢೀರ್ ಅದೃಷ್ಟವನ್ನು, ಉನ್ನತ ಪದವಿಯನ್ನು, ಕೀರ್ತಿಯನ್ನು, ಐಶ್ವರ್ಯವನ್ನು, ಅಂತಸ್ತನ್ನು ನೀಡುತ್ತದೆ. ಇವೆಲ್ಲವೂ ಅನಿರೀಕ್ಷಿತವಾಗಿ ಆಗುತ್ತದೆ. ಅದೇ ರೀತಿ 6ನೇ ಮನೆ ಅಧಿಪತಿ 8ನೇ ಸ್ಥಾನದಲ್ಲಿದ್ದರೂ, 12ನೇ ಮನೆ ಅಧಿಪತಿ 6, 8, 12ನೇ ಸ್ಥಾನದಲ್ಲಿದ್ದರೂ ಸಹ ಅದು ವಿಪರೀತ ರಾಜಯೋಗವಾಗುತ್ತದೆ. ಅಂದರೆ ಒಂದು ದುಸ್ಥಾನದ ಅಧಿಪತಿ ಇನ್ನೊಂದು ದುಸ್ಥಾನದಲ್ಲಿದ್ದರೆ ಅದನ್ನು ವಿಪರೀತ ರಾಜಯೋಗ ಎನ್ನುತ್ತಾರೆ. ಇಂಥವರು ದಿಢೀರನೆ ಶ್ರೀಮಂತರಾಗುತ್ತಾರೆ. ಕೆಲವು ಸಂದರ್ಭದಲ್ಲಿ ಸುಲಭವಾಗಿ ಜೀವನದಲ್ಲಿ ಮುಂದೆ ಬರುತ್ತಾರೆ. ಕೆಲವರನ್ನು ನೋಡಿರುತ್ತೇವೆ, ಸಾಧಾರಣವಾಗಿರುತ್ತಾರೆ, ತುಂಬ ಕಷ್ಟದಲ್ಲಿರುತ್ತಾರೆ, ಆದರೆ ದಿಢೀರ್ ಎಂದು ಶ್ರೀಮಂತರಾಗುತ್ತಾರೆ. ಇಂಥವರ ಜಾತಕದಲ್ಲಿ ವಿಪರೀತ ರಾಜಯೋಗ ಇರುತ್ತದೆ. ಈ ಯೋಗವು ಯೋಗದ ಜೊತೆಗೆ ಕೆಲವು ಗಂಡಾಂತರಗಳನ್ನು ಸಹ ನೀಡುತ್ತದೆ. ಶುಭ ಗ್ರಹಗಳ ದೃಷ್ಟಿ ಬಿದ್ದರೆ ಒಳ್ಳೆಯದಾಗಿರುತ್ತದೆ. ಚಂದ್ರಾದಿ ಯೋಗ. ಒಂದು ಜಾತಕದಲ್ಲಿ ಬಲವಾದ ಶುಭವಾದ ಚಂದ್ರನಿಗೆ 6, 7, 8ನೇ ಸ್ಥಾನದಲ್ಲಿ ಗುರು, ಶುಕ್ರ, ಬುಧ ಇದ್ದರೆ ಅದು ಚಂದ್ರಾದಿ ಯೋಗವಾಗುತ್ತದೆ. ಈ ಯೋಗದಿಂದ ಈ 3 ಗ್ರಹಗಳು ಜಾತಕದಲ್ಲಿ ಬಲಹೀನವಾಗಿದ್ದರೂ ಚಂದ್ರನಿಂದ ಶುಭವಾಗುತ್ತಾರೆ ಮತ್ತು ಬಲವಾಗುತ್ತಾರೆ. ಈ ಯೋಗ ಫಲ ಕೊಡುವುದಕ್ಕೆ ಚಂದ್ರನು ಹುಣ್ಣಿಮೆ ತಿಥಿಯಲ್ಲಿ ಇರಬೇಕು ಅಥವಾ ಅದರ ಮುಂದಿನ ತಿಥಿಗಳಲ್ಲಿ, ಅಂದರೆ ಚತುರ್ದಶಿ ಪ್ರಥಮ ತಿಥಿಗಳಲ್ಲಿ ಇದ್ದರೂ ಯೋಗ ಉಂಟಾಗುತ್ತದೆ. ಇದು ಅತ್ಯಂತ ಶುಭ ಯೋಗವಾಗಿದೆ.